ಬೆಳಿಗ್ಗೆ ಕೆಟ್ಟದ್ದು ನೆನಪಿರುವುದಿಲ್ಲ. ಹಾಗಾಗಿ ಅರ್ಥವ ಬರಬೇಕಾಗುತ್ತೆ. ಇನ್ನು ಅವನ ತಮ್ಮ ಕೃಷ್ಣ ಆ ಕೃಷ್ಣ ಬಂದ್ರೆ ಎಷ್ಟು ಬರದೆ ಹೋದರೆ ಎಷ್ಟು ನರಜನ್ನ ಹೊಸಗಿದ ಹಾಗೆ ಗಾಳಿಯಲ್ಲಿ ತೇಲಿಸಿ ಬಿಟ್ಟೆ. ಸಾಗದೋ ಪಾಪದ ಅರಸು ಮಕ್ಕಳು ನಾವು ಭಾಗಿಸಿಬಿಟ್ಟಿರುವ ಮುತ್ತುಗಳು, ನಾನು ಧರಿಸಿ ಬೀಸಾಡಿದ ನನ್ನ ಪಾದರಕ್ಷೆಗಳು, ನಾನು ಧರಿಸಿದ ನನ್ನ ಹಳೆಯ ವಚನಗಳು, ಅವಳ ಇವಳ ಅರಿಯವಳಲ್ಲ. ಇಷ್ಟೊತ್ತಿನವರೆಗೆ ಪರಿಚಯ ಭಾಷಣ ನಡೆಸಿಕೊಟ್ಟಿರುವ ಶ್ರೀಯುತ ತಾವೇ ಆಗುತ್ತಿದ್ದಾರೆ. ಪ್ರಾರಂಭ ಹೇಳಿದ್ರೆ ಸಂಪರ್ಕ ಹೇಳಿದಕ್ಕೂ ದೀರ್ಘ ಕೊನೆಯಿಂದ ಹೇಳಿದ್ರೆ ನಿನಗೆ ಅರ್ಥ ಮೊದಲಿಂದ ಹೇಳಿದ್ರೆ ನನಗೆ ಅರ್ಥ ಸಿಗಲಿಲ್ಲ. ಮೇಲಿಂದ ಹೇಳ್ತೇನೆ, ಅಲ್ಲಿಂದ ಪ್ರಾರಂಭಿಸ್ತೇನೆ. ಮೇಲೆ ಹೌದು ವಿಷಯ. ದಿವ್ಯ ವಂದಿತ ದೇವರು ಪ್ರಪಂಚದಲ್ಲಿ ದಿವಿಜ ವಂದಿತ ದೇವರು ಬಹಳಷ್ಟು ಜನ ಇದ್ದಾರೆ. ನಾವು ಯಾರು ವಸುದೇವ ಮಾತೃಭಾನ್ ಕಾರಕ್ಕೆ ವಸತಿಯುಂಟು. ಕೆಲವು ಮದುವೆ ಆಗಿದೆ. ಹಾಗಾಗಿ ಯಾವ ಮಕ್ಕಳು ಯಾರವ ಹೀಗಂತ ಹಂದಿ ಓಟೆಗೆ ಹರಲಿಕ್ತಾರೆ. ನೀನು ಕೃಷ್ಣ ಅಂತ ಹೇಳಿದ್ಯಾ? ಅವರಿಗೆ ವಸುದೇವ ಒಂದು ನಾಲ್ಕು ತರಗತಿಗೆ ಎಲ್ಲ ಹೇಳುದು ಹಾಗೆ ಅದರಲ್ಲಿ ಯಾರು ಬಹಳ ಜನ ಇದ್ದಾರೆ. ನಿನಗೆ ಸ್ಪಷ್ಟವಾಗಿ ಹೇಳಿದೆಯಲ್ಲ, ಓಟೆಗೆ ಹರಿತಾ ಉಂಟು. ಹಿಡಿದ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮಾಡಿ ಮುಗಿಸುವಂತ ಅಚ್ಚುತ ಬೇಗ ಸಾಯುವ ಜೀವ ಅಲ್ಲ ಇದು. ಯಾಕೆ ಇಡೀ ಕಾವ್ಯವನ್ನು ಚ್ಯುತಿಯಿಲ್ಲದೆ ಹಾಗೆ ಮಾಡಿ ಪೂರೈಸುವವ ಅಚ್ಯುತ.
ಏನಲ್ಲ ಚುದನ ಮಾತಾಡ್ತಾ ನೀನು ಮಾತಾಡಿದಾಗ ಬಿಟ್ಟಕೊಂಡು ಹಾಕಿ ಎರಡು ಬಾಯಿ ಹಾಕಿ ಹಾಗಾಗಿ ನಾನು ನಾವೇ ಸ್ವಂತಕ್ಕೆ ಬೀಳ್ತೇನೆ ಮತ್ತೆ ಎತ್ತಿನ ಊದಿದ್ರು ನಾವೇ ಎತ್ತಿದ್ದೇವೆ ಪ್ರಪಂಚಕ್ಕೆ ಆದರ್ಶ ಕೊಟ್ಟಿದ್ದೇವೆ ಮಾತು ಬೀಳ್ತೇವೆ ಮಾತೇ ಕೆಲವು ಸಾರಿ ಅದಲ್ಲ ಯಾಕೆ ನನಗೆ ಆಗಿತ್ತು ಯಾಕೆ ಮಾತಿನಿಂದ ನನಗೆ ಆಶ್ಚರ್ಯ ಆಗಿತ್ತು ಯಾರು ಎಂಬುದಾಗಿ ತಿಳಿದಿದ್ದೆ ಸನಿಹದಿಂದ ಗೊತ್ತಾಗಿ ಈಗ ನಿನ್ನೊಂದು ನಾನು ನೀನು ನಮಗೆ ಬಹಳ ಪರಿಚಿತ ಹಾಗಾಗಿ ನಮ್ಮವರೆಲ್ಲ ಬಿಸು ಮಾತಾಡ್ತಾ ಇದ್ದಾರೆ ಓ ಇವತ್ತು 88 ಆಗ್ತದೆ ಬಹುಶಃ 87 ಮಾಡಿತ್ತಲ್ಲ ಇವತ್ತು 88 ಆಗ್ತದೆ 90 ಮಗು ಮಾತಾಡಿದ ಹಾಗೆ ಬಿಟ್ಟಿನ ಒಳಗೆ ಹಾಗೆ ಬಿಟ್ಟು ಹಾಗೆ ಅದಲ್ಲ ಈಗ ಅವರೆಲ್ಲ ಮಾತಾಡುದು ನಿಮಗೆ ಯಾವಾಗಿನ ಒಬ್ಬರಿಗೆ ಅವರಿಗೆ ಸ್ವಲ್ಪ ನಿಮಗೆ ಹೇಳ ಏನು ಆಗಿ ಹೋಗ್ತದೆ ಏನಿಲ್ಲ ಇವ ಯಾರು ಎನ್ನುವುದು ನಮಗಿರುವ ಕುತೂಹಲ ನಮಗೆ ಬಹಳ ಹತ್ತಿರದವ ಅದೇ ಇವತ್ತು ನಿಂತ ಲೆಕ್ಕದಲ್ಲಿ ಅಲ್ಲ ಸಂಬಂಧದ ಲೆಕ್ಕದಲ್ಲಿ ಅವ ನಮಗೆ ಬಹಳ ಹತ್ತಿರದವ ಮಧುರಾದಂತಹ ನನ್ನ ಅಡಿಯ ನನ್ನ ಹೆಣ್ಮಕ್ಕಳಾದಂತಹ ಅಸ್ಥಿಪ್ರಾಸ್ತಿಯರ ಕೈ ಹಿಡಿದವ ಹಾಗಾಗಿ ಕಂಸ ನನ್ನ ಮುದ್ದಿನ ಅಡಿಯ ಆ ಕಂಸನಿಗೆ ಇವ ಅಡಿಯ ಕಂಸನ ತಂಗಿಯಾದಂತಹ ದೇವಕಿ ಮತ್ತು ವಸುದೇವನಿಂದ ಪ್ರಪಂಚದ ಬೆಳಕನ್ನು ಕಂಡವ ಹಾಗಾಗಿ ಕಂಸನ ಬಳಿಯ ಇವ ನಮ್ಮ ಬಳಿಯ ಕಂಸ ಕಂಸನ ನಮ್ಮ ಬಳಿಯನ ಬಳಿಯ ಇವ ನಮಗೆ ಮೊಮ್ಮಗ ನಾವು ಇವನಿಗೆ ಅಚ್ಚ ಮೊಮ್ಮಗನ ಜೋಡಿ ಹದಿನೇಳು ಬಾರಿ ನಾನು ನೋಡ್ಬೇಕು ಬಂದಿದ್ದೀನಿ ಮೊಮ್ಮಗ ನೋಡ್ಬೇಕು ಆ ಮೊಮ್ಮಗನ ನೋಡ್ಬೇಕು ಅಂತ ತೆಗಿಬೇಕು ಅಂತ ಬಂದ ನೀನು ನಾನೇ ಅಜ್ಜಿ ನೋಡ್ಬೇಕು ಅಂತ ಮನೆಗಾಲ ಹಾಗೆ ಹುಟ್ಟಿಕೊಂಡು ಬರ್ತಾನೆ ಅಷ್ಟೇ ಹೇಳಿದ್ರೆ ಸಾಕಾಗುವುದಿಲ್ಲ ಇವನ ಪಾಲನೆ ಇದೆ ಬಾಲ್ಯದ ಇದೆ ಎಲ್ಲವೂ ಬಹಳ ಕೌತುಕ ಈ ಪ್ರಪಂಚದಲ್ಲಿ ಕಳ್ಳರನ್ನು ಅಪರಾಧಿಗಳನ್ನು ಎನಿಸುವುದು ಕಾರಾಗೃಹದಲ್ಲಿ ಈ ಪಾಪಿಮಗ ಹುಟ್ಟಿದ್ದೇ ಕಾರಾಗೃಹ ಹಾಗಾಗಿ ಕಳ್ಳತನ ಎನ್ನುವುದು ಹುಟ್ಟಿನಿಂದಲೇ ಬಂದ ಗುಣವಾಗಿ ಹೋಯಿತು ಅದರಿಂದ ಹೊರಗುವಂತ ಸ್ವಲ್ಪ ಬೆಳೆದು ಅಂಬೆಗಾಲಿ ಕೊಟ್ಟ ಆಗಲಿ ಕಳ್ಳತನ ಒಂದೇ ಪ್ರಾರಂಭ ಇವ ನಮ್ಮ ತಂದಿರಿಸಿದಂತ ಹಾಲು ಮೊಸರು ಬೆಣ್ಣೆ ಮನೆಯಲ್ಲೇ ಕಳ್ಳತನ ಮಾಡಿದ ಸ್ವಲ್ಪ ಬೆಳೆದು ಸ್ವಲ್ಪ ಆಚೆ
ಆಚೀಚೆವರೆಗೆಲ್ಲ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಗೋಪಿಕಾಂಗನೆಯರು ಕೈಗೆ ಸಿಕ್ಕದ ಹಾಗೆ ಸಿಕ್ಕದ ಮೇಲೆ ಸಂಗ್ರಹಿಸುತ್ತಿರುವ ಹಾಲು ಮೊಸರು ಬೇಳೆ ಬಂದಾಗ ಎಲ್ಲವೇ ನೋಡಿ ಒಳತನವೇ ಪ್ರಾರಂಭ ಆಯಿತು. ಸಾಧಾರಣ 8-9 ವರ್ಷದವರಿದ್ದಾಗ ಒಂದು ಸಣ್ಣ ಮೇಳ ಮಾಡ್ತಾರೆ ನಮ್ಮ ಅಮ್ಮಮ್ಮ. ಅಂದ್ರೆ ಇವರು ನನ್ನ ಬಲರಾಮ, ನಾವು ಕಾರು ಗೋಪಾಲಕ. ಮೇಳ ಕಟ್ಕೊಂಡು ಊರಿಗೆ ಹೋಗುವುದು, ಹೆಣ್ಣು ಮಕ್ಕಳು ಸಂಗ್ರಹಿಸಿದಂತ ಹಾಲು ಮೊಸರನ್ನು ಕೊಡುವುದು. ಹಾಗೆ ಬೆಳೆದ ಪ್ರಾಯ ಸಮರ್ಥನಾದ ಹೆಣ್ಣುಮಕ್ಕಳು ಸೀರೆ ಕಟ್ಟ, ಉಪ್ಪಸ ಕಟ್ಟ, ದಂಡ ಕಟ್ಟ, ಹೆಣ್ಣುಮಕ್ಕಳೊಂದೇ ಕಟ್ಟ ಒಬ್ಬರು ಒಂದು ಹೆಣ್ಮಕ್ಳನ್ನು ಮೇಳದಲ್ಲಿ ಇಟ್ಕೊಳ್ಳುವುದ, ಸಂಬಳ ಕೊಟ್ಟು ಇಟ್ಕೊಳ್ಳಬೇಕು, ಮೇಳದಲ್ಲಿ ಇಟ್ಕೊಳ್ಳುವುದಿಲ್ಲ. ಆಮೇಲೆ ಚೋರನ ಕುಲಕು ಅಂತ ಅನ್ನಿಸಿಕೊಂಡ, ಗೋಪಾಲಕರ ಒಡೆಗ ಅಂತ ಅನ್ನಿಸಿಕೊಂಡ. ಈಗ ಇಲ್ಲಿ ಬಂದುಕೊಂಡು ದೊಡ್ಡ ಮಾತಾಡ್ತೀಯ